ಮುಕ್ತಿ ನೀಡಲಿ. ಶಿವಯೋಗದ ಭಾಗ್ಯಮಾಲೆ ನಮ್ಮದಾಗಲಿ, ಶಿವಯೋಗದ ಭಾಗ್ಯಮಾಲೆ ನಮ್ಮದಾಗಲಿ. ಮರವೆ ಮೋಸದ ಮಾಯೆ ಬಿಟ್ಟು ಹೋಗಲಿ, ಮರವೆ ಮೋಸದ ಮಾಯೆ ಬಿಟ್ಟು ಹೋಗಲಿ. ಶಿವನೊಡನೆ ಮನವಿಂದು ಐಕ್ಯವಾಗಲಿ, ಶಿವನೊಡನೆ ಮನವಿಂದು ಐಕ್ಯವಾಗಲಿ. ಅದು ಸೌಖ್ಯ ಕಾಣಲಿ, ಅದು ಸೌಖ್ಯ ಕಾಣಲಿ. ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಮಂಗಲದ ಜ್ಯೋತಿಯು ಜಗವ ಬೆಳಗಲಿ. ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಭವದ ಮಹಾ ದುಃಖ ಮಾಲೆ ಶಾಂತವಾಗಲಿ, ಭವದ ಮಹಾ ದುಃಖ ಮಾಲೆ ಶಾಂತವಾಗಲಿ. ಅಪಭ್ರಂಶದ ಕಾಯ ಛಾಯ ನಷ್ಟವಾಗಲಿ, ಅಪಭ್ರಂಶದ ಕಾಯ ಛಾಯ ನಷ್ಟವಾಗಲಿ. ಗುರುಪಾದಕ್ಕೆ ಶಿರವಾಗಿ ಲೋಕ ಬದುಕಲಿ, ಗುರುಪಾದಕ್ಕೆ ಶಿರವಾಗಿ ಲೋಕ ಬದುಕಲಿ. ಅದು ಏಕವಾಗಲಿ, ಅದು ಏಕವಾಗಲಿ. ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಮಂಗಲದ ಜ್ಯೋತಿಯು ಜಗವ ಬೆಳಗಲಿ. ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ. ಗುರುಮಲ್ಲಿಕಾರ್ಜುನರು ಸದಾ ನಮ್ಮ ಕೊರೆಯಲಿ, ಗುರುಮಲ್ಲೇಶ್ವರರು ಸದಾ ನಮ್ಮ ಕೊರೆಯಲಿ. ಅತಿಯಾಸೆ ಕ್ರೀಡೆಯಿಂದ ಬೆಂದು ಹೋಗಲಿ, ಅತಿಯಾಸೆ ಕ್ರೀಡೆಯಿಂದ ಬೆಂದು ಹೋಗಲಿ. ಗುರುವರನೇ ಗತಿಯೆಂಬ ನಂಬಿಗಾಗಲಿ, ಗುರುವರನೇ ಗತಿಯೆಂಬ ನಂಬಿಗಾಗಲಿ. ಅದು ತುಂಬಿ ತುಳುಕಲಿ, ಅದು ತುಂಬಿ ತುಳುಕಲಿ. ಮಂಗಲದ ಜ್ಯೋತಿಯು ಜಗವ ಬೆಳಗಲಿ, ಮಂಗಲದ ಜ್ಯೋತಿಯು ಜಗವ ಬೆಳಗಲಿ. ಸದ್ಗುರುವೇ ನಮಗೆಲ್ಲ ಶಾಂತಿ ನೀಡಲಿ, ಸದ್ಗುರುವೇ ನಮಗೆಲ್ಲ ಮುಕ್ತಿ ನೀಡಲಿ, ಶಾಂತಿ ನೀಡಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶ್ರೀ ಗುರುಬಸವಲಿಂಗಾಯ ನಮಃ. ಬರೀ ನೀವೇ ಹೇಳ್ರಿ, ನೀವೇ ಹೇಳ್ರಿ ಬರ್ರಿ. ಶ್ರೀ ಗುರು ಬಸವಲಿಂಗಾಯ. ತಂದೆ ನೀನು ಎಲ್ಲ ಬಿಡ್ರಿ. ಹಲೋ 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 ಸರ್, ಸ್ವಲ್ಪ ಸೈಡ್ ಸಂಗಮ ದೇವ ಹಾಲೆಲ್ಲವೂ ನೀರೆಲ್ಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ಓಂ ಶ್ರೀ ಗುರು ಬಸವಲಿಂಗಾಯ.
ನೀವು ಸ್ವಲ್ಪ ಬಿಡ್ರಿ ಸರಿ ರೀ ಏನ ನೀವು ಸ್ವಲ್ಪ ಸಡಿ ಬರ್ರಿ ನೀವು ಸರ್ದು ಬಿಡ್ರಿ ಪ್ಲೀಸ್ ಸರಿ ಹಿಂದೆ ಸರಿ ಪ್ಲೀಸ್ ಕಾಕ ಈ ಕಡೆ ಬರ್ರಿ ಅಣ್ಣ ಈ ಕಡೆ ಬರ್ರಿ ಕಾಕ ಸ್ವಲ್ಪ ಹತ್ತ ಸರಿ ಹುಡುಕರ್ ಸರಿ ಸರ್ ಅಪೂರ್ವ ಆಶೀರ್ವಾದ ಮೊದಲೇ ಪುಸ್ತಕದ ಅಪೂರ್ವ ಫಸ್ಟ್ ಒಂದು ನಿಮಿಷ. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯ್ಯ ಓಕೆ ಓಕೆ ನಿಮಿಷ ಬಂತು ಸರ್ ಹನುಮಂತನ ಕಾಕ ಆಮೇಲೆ ಕೊಡೋದು ಸರ್ ಓಕೆ ಅದಲ್ಲ ಹಾಂ ಸರ್. ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ಒಂದು ಶ್ರೀಚರಣದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಜ್ಞಾನಯೋಗಿ ವಿಶ್ವ ಸಂತರಾದ ಪೂಜ್ಯ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಜ್ಞಾನಯೋಗಾಶ್ರಮದ ಒಂದು ಪವಿತ್ರ ದಿನ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ 21 ವರ್ಷದ ಹಿಂದೆ ಪೂಜ್ಯ ಅಪ್ಪಾಜಿಯವರು 9 ಸನ್ಯಾಸಿಗಳಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟಂತ ಪವಿತ್ರ ದಿನ ಇವತ್ತು. 9 ಮಂದಿಗೆ ಏಕಕಾಲಕ್ಕೆ ಕೊಟ್ಟರು. ಅದನ್ನ ಗುರುಪೂರ್ಣಿಮೆ ದಿನ ಕೊಡುವಂತ ವಿಚಾರ ಇತ್ತು. ಆದ್ರೆ ಅಪ್ಪುಗಳು ಅಮೆರಿಕಕ್ಕೆ ಹೋಗುವಂತ ಪ್ರಸಂಗ ಬಂತು. ಅವಾಗ ನಾನು ಇರುವುದಿಲ್ಲ ಗುರುಪೂರ್ಣಿಮೆಯಲ್ಲಿ, ಈಗ ನಾನು ಕೊಟ್ಟು ಹೋಗ್ತೀನಿ ಅವ್ರಿಗೆಲ್ಲರಿಗೆ ದೀಕ್ಷೆ ತಿಳ್ಕೊಂಡು ಅಪ್ಪುಗಳು ಇಚ್ಛಾಪಟ್ಟು ಆ ಒಂದು ಪವಿತ್ರ ದಿನದಂದು ಇವತ್ತೆಲ್ಲ ಸ್ವಾಮೀಜಿಯವರು ಬಂದು ಪೂಜೆ ಇಟ್ಕೊಂಡ್ರು. ಅದರ ಜೊತೆಗೆ ನಮ್ಮ ಸಾಹೇಬರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತ ಸಚಿವ ಸ್ಥಾನವನ್ನು ತಗೊಂಡು ಆ ಆಶ್ರಮಕ್ಕೆ ಬಂದ್ರಲ್ಲ, ಅವರು ಒಬ್ಬರು ಬಹಳ ಪವಿತ್ರ ದಿನ. ಆ ಒಂದು ಶುಭ ಗಳಿಗೆಯಲ್ಲಿ ಅವ್ರದ್ದು ದೊಡ್ಡ ಪಾಲು ಇದೆ. ಇವತ್ತು ಬಂದಿರಾರ, ನಮ್ಮೆಲ್ಲರಿಗೆ ಸಂತೋಷ ಆಗ್ಯದ. ಯಾಕಂದ್ರೆ ಅವರು ಇವತ್ತು ನಾವೆಲ್ಲ ವಿಜಯಪುರದಲ್ಲಿ ಬ್ಯಾಸಿಗೆಗಳು ಕೂಡ ನೀರನ್ನು ಹರಿಯುವಂತಹದ್ದು ನನ್ನ 50-60 ವರ್ಷದೊಳಗೆ ನಾನು ನೋಡಿದ್ದಿಲ್ಲ. ಬ್ಯಾಸಿಗಳಿಗೂ ಕೂಡ ಇವತ್ತು ಹಳ್ಳ ತುಂಬ ಹಿಡಿಯುವಂತ ಕಾರ್ಯವನ್ನ ಮಾಡಿದ್ರ ಅದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ ಗೊತ್ತಿದೆ. ಅಪ್ಪುಗಳು ಮಾತನ್ನ ಕಟ್ಟುನಿಟ್ಟಾಗಿ ಸಾಹೇಬ್ರಮ್ಮ ಹೇಳಿದರು, ಅಪ್ಪುಗಳು ಹೇಳಿದ್ರತ್ತ ಅವ್ರಿಗೆ, ನೀವು ಬರೇ ಲಗ್ನ ಮುಹೂರ್ತ ಅವು ಎಲ್ಲ ಮನೆಯವ್ರು ಬಿಟ್ಟು ಬಿಡ್ರಿ, ರೈತರಿಗೆ ನೀರು ಹೋಗ್ಬೇಕು, ಆ ಹೊಲ ಹಸರಾಗಬೇಕು, ರೈತರು ಬೆಳೆದ್ರೆ ನಮ್ಮ ದೇಶ ಶ್ರೀಮಂತವಾಗ್ತದ ಅನ್ನಂತ ಮಾತನ್ನ ಸಾಕಷ್ಟು ಸಲ ಸಾಹೇಬರು ಹೇಳ್ಯಾರ, ಎಲ್ಲ ಗೊತ್ತಿದೆ. ಅಂತ ಒಂದು ನೀರಾವರಿ ಸಚಿವರಾಗಿ ಇವತ್ತು ಅಪ್ಪುಗಳು ಹೇಳಿದರು, ಅವರು ಯಾವ್ಯಾವುದೇ ಸಚಿವರಾಗಲಿ ಅವ್ರು ಮಾತ್ರ ಯಾವತ್ತು ಜಲಸಂಪನ್ಮೂಲ ಸಚಿವರು. ನೀರು ಎಲ್ಲಿವರೆಗೆ ಹರಿತಾವ ಅಲ್ಲಿವರೆಗೆ ಅವರು ಜಲಸಂಪನ್ಮೂಲ ಸಚಿವರಾಗೇನೆ ಇರ್ತಾರ ಅನ್ನಂತದ್ ಹೇಳ್ಯಾರ. ಈಗೂ ಅನೇಕ ಸಚಿವರಾಗಿ ಕಾರ್ಯ ಮಾಡ್ತಾರ. ಮುಂದೆ ಅವ್ರಿಗೆ ಯಾವ ಖಾತೆ ಅದು ಕೊಟ್ಟಾರ ಇನ್ನೂ ನನಗೇನೋ ಗೊತ್ತಿಲ್ಲ. ಆ ಖಾತೆ ಅವ್ರು ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ನಾನು ನಮ್ಮ ಆಶ್ರಮದ ಪರವಾಗಿ ಇವತ್ತು ಅವ್ರು ಬಂದಿದಾರ. ಎಲ್ಲ ಪೂಜ್ಯರು ಅವರ ಬರ್ತಾರ ಅಂತ ಹೇಳಿದ ಕೂಡಲೇ ಬಹಳ ಸಂತೋಷ ಆಯ್ತು. ಪೂಜೆನಾಯ್ತು, ಅವರು ಬರ್ತಾರೆ, ಬಹಳ ಚಲೋ ಆಯ್ತು. ಅದು ಯೋಗ ಅಂತ ಕರೀತಾರೆ ಇದಕ್ಕೆ. ಮೊನ್ನೆ ಬಸವಣ್ಣವ್ರ ಹೆಸರು ಮತ್ತು ಅಪ್ಪುಗಳ ಹೆಸರನ್ನು ತಗೊಂಡು ಅವರು ಪ್ರಮಾಣ ಇಡೀ ರಾಜ್ಯದ ಜನ ಬಹಳ ಇದು ಮೆಚ್ಚಗೋತು ಅಂತ. ಇವತ್ತು ನೋಡ್ರಿ, ಆ ಪ್ರಸಂಗದಲ್ಲಿ ನೆನಪು ಬರ್ಬೇಕಾಗಿದ್ರ ಅದು ಮ್ಯಾಗಿದ್ರೆ ನೆನಪಾಗಲ್ಲ, ಒಳಗಿರ್ಬೇಕಾಗ್ತದೆ. ಹೃದಯದಲ್ಲಿದ್ದಾಗ ಮಾತ್ರ ಆ ವಚನ ಆ ವೇದಿಕೆ ಮೇಲೆ ಆಯ್ದು ಹೋದಾಗ ಮಹಾತ್ಮರ ನೆನಪು ಬರೋದು ಬಹಳ ಕಡಿಮೆ. ಅವರಿಗೆ ಅದು ಅಂತರಂಗದೊಳಗೆ ಅವರು ಭಕ್ತಿಯದ ತಿಳ್ಕೊಂಡು ಅದು ವ್ಯಕ್ತವಾಗ್ತದ ಅಂತ ಅಪ್ಪುಗಳ ಹೆಸರನ್ನ ವಿಶ್ವಗುರು ಬಸವಣ್ಣವ್ರ ಹೆಸರನ್ನು ತಗೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರ. ಅವರು ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ಮಾಡ್ತಾರ. ಮುಖ್ಯಮಂತ್ರಿ ಆದ್ರಂತೂ ಅದನ್ನು ಬಹಳ ಆಗಲಿ ಅಂತ ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈಗ
ಮೊದಲೇ ಸಲ ಬರ್ದಿದ್ದು ಭಗವತ್ ಚಿಂತನ ಅಪ್ಪಗಳೇ ಸ್ವಂತ ಬರೆದು ವಚನ ಚಿಂತನ ಇದನ್ನ ಮಾಡಿದಾರ. ಅದು ಸಾಹೇಬರು ಇವತ್ತು ಅವ್ರ ಮನ್ಯಾಗೆಲ್ಲ ಅದಾವ ವಚನ ಸಾಹಿತ್ಯ. ಅಪ್ಪುಗಳು ಕೊಟ್ಟು ಮತ್ತು ಅವ್ರ ಮಾತುಗಳು ನೆನಪಿದ್ರೆ ಸಾಕು ನನಗನ್ನಂತ ಒಂದು ಆಸೆ. ಅವ್ರಿಗೆ ಗುರುದೇವರ ಆಶೀರ್ವಾದ ಸದಾ ಆಗಿರಲಿ, ದೀರ್ಘಾವಂತರ ಆಯುಷ್ಯವಂತರಾಗಲಿ, ಇನ್ನೂ ಅವರ ಸಾಮಾಜಿಕ ಧಾರ್ಮಿಕ ಕಾರ್ಯಗಳು ಶೈಕ್ಷಣಿಕವಾಗಿ ಎಲ್ಲವೂ ಆಗಲಿ ತಿಳ್ಕೊಂಡು ಜ್ಞಾನ ಯೋಗಾಶ್ರಮ ಪರವಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ.